ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬೀಟ್ರೋಟ್ ಕರಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾರೆ, ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಬಟನ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಸೊ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬೀಟ್ರೋಟ್ ಕರಿಗೆ ನಮಗೆ ಬೇಕಾಗಿರೋದು 1 ಕಪ್ಪಷ್ಟು ಬೀಟ್ರೋಟು, ಮತ್ತು ಒಂದು ಹಾಫ್ ಕಪ್ಪಷ್ಟು ಕೊಬ್ಬರಿ, ಮತ್ತು ಒಂದು ಈರುಳ್ಳಿ, 2 ದೊಡ್ಡ ಸೈಜ್ ಟೊಮೆಟೊ, ಚಕ್ಕೆ, ಲವಂಗ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ. ಇವಾಗ ನಾವು ಇದನ್ನ ಫಸ್ಟ್ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಮೊದಲು ಕೊಬ್ಬರಿ ಹಾಕ್ಕೊಳ್ಳಿ, ಮತ್ತು ಟೊಮೆಟೊ, ಈರುಳ್ಳಿ ಹಾಗೆ ಚಕ್ಕೆ ಲವಂಗನ ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಂಬಿಡಿ. ಸೊ ಆವಾಗಲೇ ಇನ್ನೂ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಇವಾಗ ಎಲ್ಲ ಹಾಕ್ಬಿಟ್ಟು ಇವಾಗ ಗ್ರೈಂಡ್ ಮಾಡ್ತಾಯಿದ್ದೀನಿ. ಸೊ ಪೇಸ್ಟ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ ಇಟ್ಕೊಂಡು ಅದರಲ್ಲಿ 4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಇದನ್ನು ಒಂದು 2 ಮಿನಿಟ್ಸ್ ಹೀಟ್ ಆಗಲಿ. ಸೊ ಇವಾಗ 2 ಮಿನಿಟ್ಸ್ ಹೀಟ್ ಆಗಲಿ ಕುಕ್ಕರ್ ಇಟ್ಟಿದ ತಕ್ಷಣ. ಸೊ ಹೀಟ್ ಆದಮೇಲೆ ಇದಕ್ಕೆ ನಾವು ಫಸ್ಟ್ ಏನು ಮಾಡಬೇಕು, ಆಯಿಲ್ನ ಹಾಕ್ಕೊಬೇಕು. ಆಯಿಲು ಜಾಸ್ತಿನೂ ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಮಸಾಲೆ ಐಟಮ್ ಮಾಡಬೇಕಾದ್ರೆ ಆಯಿಲ್ ಜಾಸ್ತಿ ಇದ್ದರೆ ಮಸಾಲೆ ಸಾಂಬಾರು ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ನಾನು ಇಲ್ಲಿ 4 to 5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ದೊಡ್ಡ ಟೇಬಲ್ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಆಯಿಲ್ ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಕೊಳ್ಳಿ, ಬಟ್ ಜಾಸ್ತಿ ಹಾಕಿದ್ರೆ ಮಸಾಲೆ ಕರಿಗೆ ಚೆನ್ನಾಗಿರುತ್ತೆ. ಇವಾಗ ಇದೊಂದು 2 ಮಿನಿಟ್ಸು ಹೀಟ್ ಆಗಲಿ. ಹೀಟ್ ಆದಮೇಲೆ ನಾವು ಫಸ್ಟು 1 ಕಪ್ಪು ಕಟ್ ಮಾಡ್ಕೊಂಡಿರೋ ಬೀಟ್ರೋಟ್ನ ಹಾಕೋಣ. ಬೀಟ್ರೋಟ್ನ ಹಾಕಿ ಒಂದು 5 to 10 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಬೀಟ್ರೋಟಲ್ಲಿ ತುಂಬ ಹಸಿ ಸ್ಮೆಲ್ ಇರುತ್ತೆ, ಮತ್ತು ಇದು ಬೇಯಬೇಕಂದ್ರೂ ತುಂಬ ಜಾಸ್ತಿ ಹೊತ್ತು ಬೇಕು. ಅದಕ್ಕೆ ಫಸ್ಟೇ ನಾವು ಇದನ್ನು ಹಾಕ್ಕೊಂಡು ಬೇಯಿಸ್ಕೊಬೇಕು. ಒಂದು 5 to 10 ನಿಮಿಷವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸಿ. ಬೀಟ್ರೋಟು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಬೀಟ್ರೋಟು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ತುಂಬ ಜನ ಚಿಕ್ಕ ಮಕ್ಕಳಲ್ಲಂದರೆ ಬೀಟ್ರೋಟ್ ತಿನ್ನಲ್ಲ, ಮತ್ತು ಸ್ವಲ್ಪ ಜನಕ್ಕೆ ಬೀಟ್ರೋಟ್ ಕೂಡ ಇಷ್ಟ ಇರಲ್ಲ ತಿನ್ನೋಕ್ಕೆ. ಸೊ ಅದಕ್ಕೆ ಏನು ಮಾಡಬೇಕು, ಈ ಥರ ಕರಿ ಟೈಪಲ್ಲಿ ಮಾಡಿದ್ರೆ ಅವರು ಬೀಟ್ರೋಟ್ನ ತಿಂತಾರೆ, ಇಷ್ಟಪಡ್ತಾರೆ. ಮತ್ತು ಈ ಥರ ಕರಿ ಥರ ಮಾಡ್ಕೊಳ್ಳಿ, ನಿಮಗೆ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ಆಲ್ಮೋಸ್ಟ್ ಬೇಯ್ದಿದೆ. ಇವಾಗ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಿದ್ಮೇಲೆ ಇದು ಇನ್ನೊಂದು 5 ನಿಮಿಷ ಬೇಯಲಿ, ಯಾಕಂದರೆ ತುಂಬ ಹಸಿ ಸ್ಮೆಲ್ ಹೋಗಬೇಕು. ಸೊ ಹಸಿ ಸ್ಮೆಲ್ ಹೋದ್ಮೇಲೆ ನಾವು ಮಾಡ್ಕೊಂಡಿರೋಂತಹ ಮಸಾಲೆನ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ಸೊ ಅಲ್ಲಿ ತನಕ ಇದು ನಾವು ಸ್ಟವಲ್ಲಿ ಬೇಯಿಸ್ತಾ ಇರಬೇಕು. ಸೊ ಬೀಟ್ರೋಟನ್ನು ನನಗಂತೂ ತುಂಬ ಇಷ್ಟ, ನನ್ನ ಫೇವ್ರೆಟ್ ಬೀಟ್ರೋಟು. ನಾನು ಬೀಟ್ರೋಟಲ್ಲಿ ತುಂಬ ವೆರೈಟೀಸ್ನ ಟ್ರೈ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ನಾನು ಈ ಥರ ಕರಿ ಯಾಕೆ ಮಾಡಬಾರ್ದು ಅಂತ ಕರಿ ಟೈಪಲ್ಲಿ ನಾನು ಇವತ್ತು ಟ್ರೈ ಮಾಡ್ತಿದ್ದೀನಿ. ಇದಂತೂ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಚಪಾತಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ರೆಡಿ ಮಾಡ್ಕೊಂಡಿರೋಂತಹ ಮಸಾಲೆನ ಇಲ್ಲಿ ನಾವು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಬೀಟ್ರೋಟ್ನ. ಈ ಮಸಾಲೆ ನಾವು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ, ಮತ್ತು ನಮ್ಮ ಬೀಟ್ರೋಟ್ ಕೂಡ ಇದು ಚೆನ್ನಾಗಿ ಹಿಡ್ಕೊಬೇಕು. ಆವಾಗಲೇ ನಮ್ಮ ಬೀಟ್ರೋಟ್ ಅನ್ನೋದು ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ನೋಡಿ, ಆಯಿಲ್ ಜಾಸ್ತಿ ಹಾಕಿರೋದ್ರಿಂದ ನಮ್ಮ ಮಸಾಲೆಯಲ್ಲಿ ಆಯಿಲ್ ಅನ್ನೋದು ಮೇಲೆ ಬಂದು ಕಾಣಿಸ್ತಾ ಇದೆ. ಈ ರೀತಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸು ಹಸಿದಾಗೆ ಬೇಯ್ತಾ ಇಲ್ಲಿ, ಅಲ್ಲಿ ತನಕ ನೀರು ಹಾಕಬೇಡಿ. ಸೊ ಅದಕ್ಕೂ ಮುಂಚೆ ಏನು ಮಾಡಬೇಕು ಅಂದರೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಮೀಡಿಯಮ್ ಬೇಕು ಅಂದರೆ ಮೀಡಿಯಮ್ಮಷ್ಟು ಖಾರ ಹಾಕ್ಕೊಳ್ಳಿ. ಹಚ್ಚ ಖಾರದ ಪುಡಿನ ನಾನು ಇಲ್ಲಿ ಹಾಕ್ತಾಯಿರೋದು. ನಿಮಗೆ ಗರಂ ಮಸಾಲ ಇಷ್ಟ ಆದ್ರೂ ಸ್ವಲ್ಪ ಬೇಕಾದ್ರೆ ಗರಂ ಮಸಾಲ ಹಾಕ್ಕೊಳ್ಳಿ, ಟೇಸ್ಟನ್ನು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಹಾಕ್ತಾಯಿಲ್ಲ, ಯಾಕಂದರೆ ನಾನು ಚಕ್ಕೆ ಲವಂಗನ ಹಾಕಿದ್ದೀನಿ, ಅದಕ್ಕೆ ನಾನು ಗರಂ ಮಸಾಲನ ಹಾಕ್ತಾಯಿಲ್ಲ. ಇವಾಗ ಇದು ನಾವು ಹಾಕಿರೋ ಖಾರದ ಪುಡಿ ಎಲ್ಲನೂ ನಾವು ಚೆನ್ನಾಗಿ ಕಲಿಸ್ಕೊಬೇಕು, ನಮ್ಮ ಮಸಾಲೆಗೆ ಇಟ್ಕೊಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಆಗಬಾರ್ದು, ಕಮ್ಮಿ ಆದರೂ ಪರವಾಗಿಲ್ಲ, ಲಾಸ್ಟಲ್ಲಿ ಬೇಕಾದ್ರೆ ನೀವು ಮತ್ತೆ ಹಾಕ್ಕೊಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತೆ ಒಂದು 5 ನಿಮಿಷ ಬೇಯಲಿ. ನಮ್ಮ ಮಸಾಲೆಗೆಲ್ಲ ನಮ್ಮ ಉಪ್ಪು ಚೆನ್ನಾಗಿ ಹಿಡ್ಕೊಬೇಕು. ಆವಾಗಲೇ ನಮ್ಮ ಬೀಟ್ರೋಟ್ ಕರಿ ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ, ಮತ್ತು ತಿನ್ನೋದಕ್ಕೂ ತುಂಬ ಸಖತ್ತಾಗಿರುತ್ತೆ. ಈ ರೀತಿ ಚೆನ್ನಾಗಿ ಕಲಿಸ್ಕೊಬೇಕು. ಇವಾಗ ನೋಡಿ, ನಮ್ಮ ಮಸಾಲೆ ಅನ್ನೋದೆಲ್ಲನೂ ಚೆನ್ನಾಗಿ ಬೀಟ್ರೋಟ್ಗೆ ಹಿಡ್ಕೊಂಡಿದೆ. ಇದು ಚೆನ್ನಾಗಿ ಫ್ರೈ ಆಗಬೇಕು.
ಫ್ರೈ ಆದಮೇಲೆ ನಾವು ಇದಕ್ಕೆ ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ. ವಾಟರ್ನ ಆ್ಯಡ್ ಮಾಡ್ಕೊಬೇಕಾದ್ರೆ ಜಾಸ್ತಿ ಹಾಕ್ಕೊಬೇಡಿ, ಯಾಕಂದರೆ ನೀರಾಗಿದ್ದರೆ ಬೀಟ್ರೋಟ್ ಕರಿ ಅನ್ನೋದು ಚೆನ್ನಾಗಿರಲ್ಲ. ಗಟ್ಟಿಯಾಗಿ ಸಾಗು ಅಷ್ಟು ಗಟ್ಟಿಯಾಗಿರಬೇಕು. ನಾವು ಸಾಗು ಮಾಡ್ಕೋತೀವಲ್ವ, ಮಸಾಲೆ ಸಾಗು ಪುರಿಗೆಲ್ಲ ಆ ಥರ ಗಟ್ಟಿಯಾಗಿ ಮಾಡ್ಕೊಬೇಕು. ಅದಕ್ಕೆ ನೀರನ್ನು ಕಮ್ಮಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ರೆ ಟೇಸ್ಟ್ ಅನ್ನೋದು ಹೊರಟೋಗುತ್ತೆ, ಮತ್ತು ತಿನ್ನೋಕೆ ಕೂಡ ಚೆನ್ನಾಗಿರಲ್ಲ. ಸೊ ನಾನು ಇವಾಗ ಆ ಮಸಾಲೆ ಮಿಕ್ಕಿರೋದ್ರಲ್ಲೇ ನಾನು ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. 1 ಕಪ್ಪಷ್ಟು ವಾಟರ್ ತೊಗೊಂಡಿದ್ದೀನಿ. ಹಾಕಿ ಇವಾಗ ಇದನ್ನು ಚೆನ್ನಾಗಿ ಕಲಸಿ ನೋಡಿ, ಚೆನ್ನಾಗಿ ಕಲಿಸ್ಬೇಕು. ಇದನ್ನ ಹಾಕಿಬಿಟ್ಟು ನೋಡಿ, ಕಲ್ಲರ್ ಅಂತೂ ತುಂಬ ಸಖತ್ತಾಗಿದೆ. ಸ್ಮೆಲ್ ಕೂಡ ತುಂಬ ಅಷ್ಟೇ ಚೆನ್ನಾಗಿ ಬರ್ತಿದೆ. ಇದು ನಾವು ದೋಸೆಗೆ ತಿನ್ಬೋದು, ಚಪಾತಿ ರೈಸ್ ಕೂಡ ಚೆನ್ನಾಗಿರುತ್ತೆ. ಚಪಾತಿ ದೋಸೆಗೆಲ್ಲ ಮಾತ್ರ ಸೂಪರಾಗಿರುತ್ತೆ ಬೀಟ್ರೋಟ್ ಕರಿ. ನೀವು ಯಾವಾಗಲೂ ಮಾಡಿಲ್ಲ ಅಂದರೆ ಈ ಥರ ಒನ್ಸ್ ಟ್ರೈ ಮಾಡಿ ನೋಡಿ. ಮತ್ತು ಬೀಟ್ರೋಟ್ ತಿನ್ನದೇ ಇರೋರು ಕೂಡ ಬೀಟ್ರೋಟ್ನ ಡೆಫಿನೆಟ್ಲಿ ತಿಂತಾರೆ. ಸೊ ನನಗೆ ಬೀಟ್ರೋಟ್ ಅಂದರೆ ನಂಗೆ ತುಂಬ ಇಷ್ಟ. ಇವಾಗಿನ ಜನ್ರೇಷನಲ್ಲಿ ಚಿಕ್ಕ ಮಕ್ಕಳೆಲ್ಲ ಏನು ಮಾಡ್ತಾರೆ, ತರಕಾರಿನೇ ತಿನ್ನಲ್ಲ. ನಾವು ಅದಕ್ಕೆ ಈ ಥರ ಸಾಗು ಟೈಪಲ್ಲಿ ಮಾಡಿಬಿಟ್ರೆ ಅವ್ರು ತಿನ್ನೋಕ್ಕೂ ಇಷ್ಟಪಡ್ತಾರೆ. ಇವಾಗ ನಾವು ಇದನ್ನು ಕುಕ್ಕರ್ ಹಾಕ್ಬಿಟ್ಟು ಮುಚ್ಚಿಡಬೇಕು. ಒಂದು 2 ವಿಸಿಲ್ ಅಷ್ಟು ಬರಲಿ. ಸೊ 2 ವಿಸಿಲ್ ಬಂದಮೇಲೆ ನಾವು ಇದನ್ನ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸ್ಮೆಲ್ಲು ಅಷ್ಟೇ ತುಂಬ ಸಖತ್ತಾಗಿದೆ. ನೀವು ಮನೇಲಿ ಈ ಥರ ಟ್ರೈ ಮಾಡಿ. ಸೊ ನೀವು ಮನೆಯಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡಿ. ನೀವು ಕೂಡ ತುಂಬ ಇಷ್ಟಪಟ್ಟು ತಿಂತೀರಾ, ಮತ್ತು ಬೀಟ್ರೋಟ್ ತಿಂದಿರೋರು ಕೂಡ ತಿಂತಾರೆ. ಸೊ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.